ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಯಿತು. ಈಗ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿ ಶಾಸಕ ಶ್ರೀವತ್ಸ. ಭಂಡತನ ಬಿಟ್ಟು ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಿಂದಲೂ ಹೋರಾಟವನ್ನ ಮಾಡ್ತಾ ಇರುವಂತಹ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಆಗ್ರಹಿಸಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ತನಿಖೆ ಮಾಡೋದು ಕಷ್ಟ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಶ್ರೀವತ್ಸ ಅವರನ್ನ ನಮ್ಮ ಪ್ರತಿನಿಧಿ ರವಿ ಪಾಂಡೂಪುರ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಕೃಷ್ಣರಾಜ ಕ್ಷೇತ್ರದ ಶಾಸಕರಂತಹ ಟಿ.ಎಸ್. ಶ್ರೀವತ್ಸ ಅವರಿದ್ದಾರೆ. ನಾನು ಅವರ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಕೊನೆಗೂ ನೀವು ಸಾಕಷ್ಟು ಹೋರಾಟ ಮಾಡ್ತಿದ್ರಿ, ಬೆಳಗ್ಗೆ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿ. ಈ ನಡುವೆ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸರ್, ನಿಮ್ಮ ಪ್ರತಿಕ್ರಿಯೆ? ಮೊದಲನೇದಾಗಿ ಎಫ್ಐಆರ್ ದಾಖಲು ಮಾಡಿಸೋದ್ರಲ್ಲಿ ಎಫ್ಐಆರ್ ಇವತ್ತು ಫೈಲ್ ಮಾಡೋದ್ರಲ್ಲಿ ಮಾಧ್ಯಮದ ಪಾತ್ರ ಭಾಳ ದೊಡ್ಡದಿದೆ. ಅವತ್ತು ನಾನು ನಿಮ್ಮ ಚಾನಲ್ ಬಗ್ಗೆ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಮ ನ್ಯೂಸ್ ಫಸ್ಟ್ ಚಾನಲ್ಗೆ ನಾನು ಅಭಿನಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಪ್ರಾರಂಭದಿಂದನೂ ಈ ಕಥೆಯನ್ನು ಹಗರಣವನ್ನು ಎಳೆಯಾಗಿ ಬಿಡಿಸಿದಾಗೆಲ್ಲ ನನ್ನ ಜೊತೆ ನಿಂತುಕೊಂಡು ಇವತ್ತು ಇಡೀ ರಾಜ್ಯದ ಜನತೆಗೆ ಪ್ರಚಾರ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ಆಭಾರಿಯಾಗಿರ್ತೀನಿ. ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನೂ ಮಾಹಿತಿಗಳು ಇನ್ನೊಂದಷ್ಟು ಹೊರಗೆ ಬರಬೇಕಾಗಿದೆ. ಆದರೆ ಹೈಕೋರ್ಟಿನ ತೀರ್ಪಿನ ನಂತರ ಹೈಕೋರ್ಟ್ ಏನು ಹೇಳಿದ್ದಾರೆ ಅದನ್ನು ನೋಡಿದ್ರೆ ಅದೇ ಒಂದು ಚಾರ್ಜ್ ಶೀಟ್ ಇದ್ದಂಗಿದೆ. ಹೈಕೋರ್ಟಿನ ತೀರ್ಪೇನೆ ಪ್ರತಿಯೊಂದನ್ನು ಬಿಡಿಸಿ ಹೇಳಿದ್ದಾರೆ. ಅಂತಹ ಕಪಿಲ್ ಸಿಬಾಲ್ ಅವರಿಗೆ, ಅಂತಹ ಏನೋ ಸಿಂಘ್ವಿ ಬಂದಿದ್ದಲ್ಲ, ಅಭಿಷೇಕ್ ಸಿಂಘ್ವಿ, ಅವರೇ ಹೈಕೋರ್ಟಲ್ಲಿ ವಾದ ಮಾಡಿ ಮುಖ್ಯಮಂತ್ರಿಗಳ ಪರ ನಿಲುವನ್ನು ಕೊಡ್ಸೋಕ್ಕಾಗಲಿಲ್ಲ, ಅವ್ರ ಕೈಲೇ ಕೊಡ್ಸೋಕ್ಕಾಗಿಲ್ಲ. ಇನ್ನು ಸುಪ್ರೀಂ ಕೋರ್ಟು ಮಗದೊಂದೋ ಕಡೆ ವಾದ ಮಾಡಿ ಇವ್ರಿಗೇನಾದರೂ ಅವಕಾಶ ಆಗುತ್ತೆ ಅನ್ನೋದು ನಾನಂತೂ ನಿರೀಕ್ಷೆ ಮಾಡ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.